ಸ್ನೇಹಿತರೆ ಬನ್ನಿ, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ನೋಡಿ, ಕೆಂಗೇರಿಲಿ ನಾನು ನಿಮಗೆ ಸೈಟ್ ವ್ಯಾಲ್ಯೂಗೆ ಒಂದು ಶೀಟ್ ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿ ಈ ಸೈಟ್ಗೆ ಇನ್ನೊಂದು ಏನಂದರೆ 2 ಕಡೆ ರೋಡ್ ಬರುತ್ತೆ. ನೋಡಿ, ಇದು ರೋಡು ಮತ್ತು ಈ ಕಡೆ ಹಿಂದೆಗಡೆ ಒಂದು ರೋಡ್ ಬರುತ್ತೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನೋಡಿ, ಇದೇ ಜಾಗ ಅದು. ನೋಡಿ, ಫುಲ್ ಕಾಂಪೌಂಡ್ ಇದೆ. ರೋಡ್ಗೆ 30, ಒಳಗಡೆಗೆ 40, ಗೇಟ್ ಕೂಡ ಇದೆ. ಇದೆಲ್ಲ ನೀವೇನು ಲೆಕ್ಕ ಇಟ್ಕೊಂಬೇಡಿ, ಯಾಕಂದರೆ ನಾನು ಸುಮ್ಮನೆ ತೋರಿಸಿರ್ತೀನಿ ಫ್ರೆಂಡ್ಸ್. ಓಕೆನಾ? ಯಾಕಂದರೆ ಇರೋದನ್ನ ನಾನು ನಿಮಗೆ ತೋರಿಸಿರ್ತೀನಿ. ನೋಡಿ, ಇದೆ ಆ ಶೀಟ್ ಮನೆ. ಯಾಕಂದರೆ 30-40 ಇದೆ. ಸೈಟ್ ವ್ಯಾಲ್ಯೂ ಕೊಡ್ತೀವಿ. ಸೈಟೇನೇ ಇದು ಕೂಡ ಗೌರ್ಮೆಂಟ್ ಅಲಾಟೆಡ್ ಸೈಟು ಫ್ರೆಂಡ್ಸ್. ನೋಡಿ, ಒಳ್ಳೆ ಏರಿಯಾದಲ್ಲಿದೆ. ನೋಡಿ, ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ಬನ್ನಿ. ಫುಲ್ ನಾನು ನಿಮಗೆ ಮನೆಯೂ ತೋರಿಸ್ಬಿಡ್ತೀನಿ. ನೋಡಿ, ಇದು ಇಷ್ಟು ಆ ಗೋಡೆವರೆಗೂ ಬರುತ್ತೆ ಜಾಗ, ಮತ್ತು ಈ ಕಡೆ ಈ ಗೋಡೆವರೆಗೂ ಬರುತ್ತೆ. ಇವರು ಯಾವುದೇ ಪ್ಯಾಸೇಜ್ನ ಬಿಟ್ಟಿಲ್ಲ. ನೀವು ನೆಕ್ಸ್ಟ್ ಹೊಡೆದಾಕಿ ಕಟ್ಕೊಬೇಕಾದಾಗ ಬಿಟ್ಟು ಕಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಜಾಗ ಒಳ್ಳೆ ಏರಿಯಾದಲ್ಲಿದೆ. ಕೆಂಗೇರಿ ಉಪನಗರದಲ್ಲಿ ಗಾಂಧಿನಗರ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಇರೋವಂಥ ಜಾಗ ಇದು. 30-40 ಒಂದು ಕಡೆ ಸೌತ್ ಬರುತ್ತೆ, ಇನ್ನೊಂದು ಕಡೆ ನಾರ್ತ್ ರೋಡ್ ಬರುತ್ತೆ. 2 ಕಡೆನೂ ರೋಡ್ ಸಿಗುತ್ತೆ ಈ ಸೈಟ್ಗೆ. ಒಂದು ಒಳ್ಳೆ ಅನುಕೂಲ. ಯಾವುದು ನಿಮಗೆ ಈಸಿ ಆಗುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇದೇ ಇರೋವಂಥ ಮನೆ ಸದ್ಯಕ್ಕೀಗ. ನೋಡಿ, ಇದು ಕಿಚನ್ ಇದೆ, ಮತ್ತು ಒಂದು ರೂಮ್ ಇದೆ. ಸದ್ಯಕ್ಕೆ 2 ರೂಮ್ ಇದೆ. ಓಕೆ, ತೋರಿಸ್ತೀನಿ ಸರ್. ಇದಿಷ್ಟು ಹಾಲು. ಈ ಕಡೆ ಕೂಡ ಒಂದು ರೂಮ್ ಇದೆ. ಮನೆ ಸದ್ಯಕ್ಕೆ ಯೂಸ್ ಮಾಡ್ಬೋದು. ಸೀಟ್ ಮನೆ, ಏನು ತೊಂದರೆ ಇಲ್ಲ. ಈ ಕಡೆನೂ ಒಂದು ಮನೆ ಇದೆ, ರೂಮ್ ಇದೆ. ಇಷ್ಟು ಅರ್ಧದಲ್ಲಿ ಇವ್ರು ಮನೆ ಕಟ್ಟಿದ್ದಾರೆ. ಇನ್ನು ಅರ್ಧ ಅಂತೂ ಖಾಲಿ ಇದೆ, ಮುಂದೆಗಡೆ ಜಾಗ. ನೋಡಿ, ನಾನು ಈ ಕಡೆ ಬಂದರೆ ಇನ್ನೊಂದು ರೋಡ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ಅದೇ ಈ ಕಡೆ ಒಂದು ರೋಡ್ ಇದೆ. ಇದು ಕೂಡ ಪೂರ್ವ ಪಶ್ಚಿಮ ರೋಡ್ ಬರುತ್ತೆ. ನಿಮಗೆ ಇದು ನಾರ್ತ್ ಆಗಿ ಸಿಗುತ್ತೆ ಮನೆ. ನಾರ್ತ್ ಸೈಟ್ ಲೆಕ್ಕಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ನಾರ್ತ್ ಸೈಟ್ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ. ಯಾರಿಗಾದರೂ ಬೇಕಾದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಕಡೆ ಟಾಯ್ಲೆಟ್ ಕೂಡ ಈಚೆ ಔಟ್ಸೈಡ್ ಮಾಡ್ಕೊಂಡಿದ್ದಾರೆ ಅವರು. ಇದು ಒಟ್ಟು ಯೂಸ್ ಆಗುವಂಥ ಮನೆ. ಸದ್ಯಕ್ಕೆ ಯೂಸ್ ಮಾಡ್ಬೋದು ಅಷ್ಟೇ, ತುಂಬ ದಿನ ಯೂಸ್ ಮಾಡೋಕ್ಕಾಗಲ್ಲ. ಹೊಡೆದೇನೆ ಕಟ್ಕೊಬೇಕು. ಅದಕ್ಕೆ ಸೈಟ್ ವ್ಯಾಲ್ಯೂ ಅಂತ ನಾವು ಆಲ್ರೆಡಿ ನಿಮಗೆಲ್ಲರಿಗೂ ಹೇಳಿರ್ತೀವಿ. ನೋಡಿ ಫ್ರೆಂಡ್ಸ್, ಓನರ್ ಹತ್ರನೇ ರೇಟು ಎಲ್ಲ ಡೀಟೇಲ್ಸ್ನ ಕೊಡಿಸ್ತೀನಿ. ಸರ್, ರೇಟ್ ಏನು ಹೇಳ್ತಾ ಇದ್ದಾರೆ ಸರ್? 95 ಲಕ್ಷ ಹೇಳ್ತಾ ಇದ್ದೀವಿ. 95 ಲಕ್ಷ. ಓಕೆ, ಸೈಜ್ ಹೇಳಿ ಸರ್. ಸೈಜು 30-40. ಖಾತಾ ಏಕಾತ ಮಾಡಿಸಿದ್ದೀವಿ ಸರ್. ನೋಡಿ ಫ್ರೆಂಡ್ಸ್, ಇವರು ಆಲ್ರೆಡಿ 3ನೇ ಕೈ ಚೇಂಜ್ ಆಗಿದೆ. 50 ವರ್ಷ ಆಗಿದೆ ಅಲರ್ಟೆಡ್ ಆಗಿ. ಈಗ ಆಲ್ರೆಡಿ ಇವರು 3ನೇವರು, ಅಂದರೆ ಈ ಜಾಗಕ್ಕೆ ಇವರು 3ನೇವರು. ಅಲರ್ಟ್ ಆದಮೇಲೆ ಇವರು ತೊಗೊಂಡಿರೋದು. ಇವರು 3ನೇರು. ಅದರಲ್ಲಿ ಏನೂ ತೊಂದರೆ ಇಲ್ಲ. 50 ವರ್ಷ ಆಗಿದೆ, ತೊಗೊಳ್ಬೋದು. ಮಿನಿಮಮ್ 15 ಇಯರ್ ಆದಮೇಲೆ ತೊಗೋಬೋದು. 15 ವರ್ಷ ಆದಮೇಲೆ ತೊಗೋಬೋದು ಅಂತ ರೂಲ್ಸ್ ಇದೆ. ಅದೇ ರೀತಿ ಇದು ಆಲ್ರೆಡಿ 50 ವರ್ಷ ಆಗಿರೋದ್ರಿಂದ ನೀವು ತೊಗೊಳೋದ್ರಲ್ಲಿ ಏನು ಅಬ್ಜೆಕ್ಷನ್ ಇರೋದಿಲ್ಲ. ಆಲ್ರೆಡಿ 3ನೇ ಕೈ ಕೂಡ ಇವರು. ಆಮೇಲೆ ಇನ್ನೊಂದು ಏನಂದರೆ, ಏಕಾತ ಒಳ್ಳೆ ಪ್ರಾಪರ್ಟಿ. 2 ಕಡೆ ರೋಡ್ ಇದೆ. ಮಿನಿಮಮ್ 20 ಅಡಿ ರೋಡ್ 2 ಕಡೆ ಕೂಡ ಇದೆ. ಹೇಳ್ಬೇಕಂದ್ರೆ ಈ ಫ್ರೀ ಸೈಟಲ್ಲಿ ಇಷ್ಟು ದೊಡ್ಡ ರೋಡ್ ಕೊಡಲ್ಲ ಕೆಲವೊಂದು ಕಡೆ. ಇದ್ರ ಕೆಳಗಡೆ ಹೋದರೆ ತುಂಬ ಚಿಕ್ಕ ರೋಡ್ ಇದೆ. ನಿಜವಾಗೂ ಈ ಮನೆಗೆ ಒಳ್ಳೆ ರೋಡ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.